ಒಂದು ಕಡೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇಲ್ಲದೆ ರೈತರು ಪರದಾಡ್ತಾ ಇದ್ರೆ ಮತ್ತೊಂದೆಡೆ ಬಾಳೆಹಣ್ಣು ಬೆಳೆಗಾರರು ಫಸಲಿದೆ ಉತ್ತಮ ಬೆಲೆ ಸಿಗದೆ ಕಂಗಾಲಾಗಿ ಕೂತಿದ್ದಾರೆ. ಕೋಲಾರ ಜಿಲ್ಲೆಯ ರೈತರ ಈ ಸ್ಟೋರಿಯನ್ನ ನೀವು ನೋಡಬೇಕು. ಬಾಳೆಹಣ್ಣಿಗೆ ಬೆಲೆ ಇಲ್ಲದೆ ಕಂಗಾಲಾಗಿ ಕೂತ ರೈತ, ತೋಟದಲ್ಲೇ ಫಸಲನ್ನ ಕೊಳೆಯಲು ಬಿಟ್ಟ ಅನ್ನದಾತ. ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಕೆಜಿ ಬಾಳೆಹಣ್ಣಿಗೆ 60 ರಿಂದ 70 ರೂಪಾಯಿ ಬೆಲೆ ಇದೆ. ಆದರೆ ಕೋಲಾರದ ರೈತರು ಮಾತ್ರ ಮಾರುಕಟ್ಟೆಗಳಲ್ಲಿ ಬಾಳೆಗೆ ಉತ್ತಮ ದರ ಸಿಗದೆ ಕಂಗಾಲಾಗಿದ್ದಾರೆ. ತೋಟದಲ್ಲೇ ಫಸಲನ್ನ ಕೊಳೆಯಲು ಬಿಟ್ಟಿದ್ದಾರೆ. ತೋಟದಲ್ಲೇ ಬಾಳೆಹಣ್ಣು ಕೊಳಿತಾ ಇರುವುದು ಮತ್ತು ಕೊಳೆತ ಹಣ್ಣನ್ನ ಹಿಡಿದು ರೈತರು ತಮ್ಮ ಅಳಲನ್ನ ತೋಡಿಕೊಳ್ತಿರೋ ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕು ಉರುಟಿ ಅಗ್ರಹಾರ ಗ್ರಾಮದಲ್ಲಿ. ಇಲ್ಲಿನ ರೈತ ನಾರಾಯಣಸ್ವಾಮಿ 1.5 ಎಕರೆಯಲ್ಲಿ G9 ತಳಿಯ ದೊಡ್ಡ ಬಾಳೆ ಬೆಳೆದಿದ್ದು ಇದೀಗ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ. ಚೆನ್ನಾಗಿ ಬಂದಿದೆ, ಇಳುವರಿ ರೇಟ್ ಇಲ್ಲ, ನಾವು ಹಾಕಿರೋ ಬಂಡವಾಳ ಬರ್ತಾ ಇಲ್ಲ, ಜಾಸ್ತಿ ಇಲ್ಲ ಸರ್. 5 ರೂಪಾಯಿ ಕೇಳ್ತಾ ಇಲ್ಲ. ಈಗ ಒಂದು 18 ಟನ್ ಹೊಡ್ಕೊಂಡಾಗಿರೋ ಇದುವರೆಗೂ ದುಡ್ಡು ಕೊಟ್ಟಿಲ್ಲ. ಕೊಡ್ತೀವಿ ಅಂತ ಹೇಳಿದಾರೆ, ಅವ್ರು ಕೊಡ್ತಾರೋ ಮುನಿಸ್ತಾರೋ ಗೊತ್ತಿಲ್ಲ. ಇನ್ನೂ ಒಂದು 15 ರಿಂದ 20 ಟನ್ ಆಗ್ತದೆ. ಬಾರಿ ಇಲ್ಲ ಸರ್, ರೇಟ್ ಇಲ್ಲ ನಮಗೆ. ನಾವೇನ್ ಮಾಡಬೇಕು, ನಮ್ಮ ರೈತರ ಕಷ್ಟ ಯಾರು ಹೇಳ್ಕೊಂತಾರ ಗೊತ್ತಿಲ್ಲ ಸರ್. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 600 ಎಕರೆಯಷ್ಟು ಪ್ರದೇಶದಲ್ಲಿ ದೊಡ್ಡ ಬಾಳೆ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ರಾಜ್ಯ ಸರ್ಕಾರದ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 600 ಎಕರೆ ಏನು ಬಾಳೆ ಬೆಳೀತಾ ಇದ್ದಾರೆ. ಬಾಳೆ ಅಂದ್ರೆ ಇವತ್ತು ಸುಮಾರು 1 ವರ್ಷದ ಬೆಳೆ. ಇದು ಕೈಗೆ ಬರಬೇಕಾದ್ರೆ ನಾವು ನಾಟಿ ಮಾಡಿ 1 ಎಕರೆಗೆ 2 ಲಕ್ಷದಿಂದ 2,10,000 ಬಂಡವಾಳ ಆಗುತ್ತೆ. ಇವತ್ತು ಮಾವು ಅಷ್ಟೇ. ಇವಾಗ ಬಾಳೆ ಒಳ್ಳೆ ಫಸಲು ಬಂದಿದೆ, ರೇಟ್ ಇಲ್ಲ. ಕೆಜಿ ಬಂದು 5 ರೂಪಾಯಿಗೆ ನಾವು ಕೇಳ್ಕೊಂತಾ ಇದೀವಿ. ವ್ಯಾಪಾರಸ್ಥರು ಬಂದು 5 ರೂಪಾಯಿ ಕೊಡಿ ಅಂದ್ರೆ 5 ರೂಪಾಯಿನೂ ಕೇಳ್ತಾ ಇಲ್ಲ. ಬಾಳೆ ಬೆಳೆದು ನಮ್ಮ ಬದುಕು ಬಂಗಾರವಾಗುತ್ತದೆ ಎಂದುಕೊಂಡಿದ್ದ ರೈತರಿಗೆ ನಿರಾಸೆಯಾಗಿದೆ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ರೈತರು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಒಂದು ಕಡೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇಲ್ಲದೆ ರೈತರು ಪರದಾಡ್ತಾ ಇದ್ರೆ ಮತ್ತೊಂದೆಡೆ ಬಾಳೆಹಣ್ಣು ಬೆಳೆಗಾರರು ಫಸಲಿದೆ ಉತ್ತಮ ಬೆಲೆ ಸಿಗದೆ ಕಂಗಾಲಾಗಿ ಕೂತಿದ್ದಾರೆ. ಕೋಲಾರ ಜಿಲ್ಲೆಯ ರೈತರ ಈ ಸ್ಟೋರಿಯನ್ನ ನೀವು ನೋಡಬೇಕು. ಬಾಳೆಹಣ್ಣಿಗೆ ಬೆಲೆ ಇಲ್ಲದೆ ಕಂಗಾಲಾಗಿ ಕೂತ ರೈತ, ತೋಟದಲ್ಲೇ ಫಸಲನ್ನ ಕೊಳೆಯಲು ಬಿಟ್ಟ ಅನ್ನದಾತ. ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಕೆಜಿ ಬಾಳೆಹಣ್ಣಿಗೆ 60 ರಿಂದ 70 ರೂಪಾಯಿ ಬೆಲೆ ಇದೆ. ಆದರೆ ಕೋಲಾರದ ರೈತರು ಮಾತ್ರ ಮಾರುಕಟ್ಟೆಗಳಲ್ಲಿ ಬಾಳೆಗೆ ಉತ್ತಮ ದರ ಸಿಗದೆ ಕಂಗಾಲಾಗಿದ್ದಾರೆ. ತೋಟದಲ್ಲೇ ಫಸಲನ್ನ ಕೊಳೆಯಲು ಬಿಟ್ಟಿದ್ದಾರೆ. ತೋಟದಲ್ಲೇ ಬಾಳೆಹಣ್ಣು ಕೊಳಿತಾ ಇರುವುದು ಮತ್ತು ಕೊಳೆತ ಹಣ್ಣನ್ನ ಹಿಡಿದು ರೈತರು ತಮ್ಮ ಅಳಲನ್ನ ತೋಡಿಕೊಳ್ತಿರೋ ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕು ಉರುಟಿ ಅಗ್ರಹಾರ ಗ್ರಾಮದಲ್ಲಿ. ಇಲ್ಲಿನ ರೈತ ನಾರಾಯಣಸ್ವಾಮಿ 1.5 ಎಕರೆಯಲ್ಲಿ G9 ತಳಿಯ ದೊಡ್ಡ ಬಾಳೆ ಬೆಳೆದಿದ್ದು ಇದೀಗ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ. ಚೆನ್ನಾಗಿ ಬಂದಿದೆ, ಇಳುವರಿ ರೇಟ್ ಇಲ್ಲ, ನಾವು ಹಾಕಿರೋ ಬಂಡವಾಳ ಬರ್ತಾ ಇಲ್ಲ, ಜಾಸ್ತಿ ಇಲ್ಲ ಸರ್. 5 ರೂಪಾಯಿ ಕೇಳ್ತಾ ಇಲ್ಲ. ಈಗ ಒಂದು 18 ಟನ್ ಹೊಡ್ಕೊಂಡಾಗಿರೋ ಇದುವರೆಗೂ ದುಡ್ಡು ಕೊಟ್ಟಿಲ್ಲ. ಕೊಡ್ತೀವಿ ಅಂತ ಹೇಳಿದಾರೆ, ಅವ್ರು ಕೊಡ್ತಾರೋ ಮುನಿಸ್ತಾರೋ ಗೊತ್ತಿಲ್ಲ. ಇನ್ನೂ ಒಂದು 15 ರಿಂದ 20 ಟನ್ ಆಗ್ತದೆ. ಬಾರಿ ಇಲ್ಲ ಸರ್, ರೇಟ್ ಇಲ್ಲ ನಮಗೆ. ನಾವೇನ್ ಮಾಡಬೇಕು, ನಮ್ಮ ರೈತರ ಕಷ್ಟ ಯಾರು ಹೇಳ್ಕೊಂತಾರ ಗೊತ್ತಿಲ್ಲ ಸರ್. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 600 ಎಕರೆಯಷ್ಟು ಪ್ರದೇಶದಲ್ಲಿ ದೊಡ್ಡ ಬಾಳೆ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ರಾಜ್ಯ ಸರ್ಕಾರದ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 600 ಎಕರೆ ಏನು ಬಾಳೆ ಬೆಳೀತಾ ಇದ್ದಾರೆ. ಬಾಳೆ ಅಂದ್ರೆ ಇವತ್ತು ಸುಮಾರು 1 ವರ್ಷದ ಬೆಳೆ. ಇದು ಕೈಗೆ ಬರಬೇಕಾದ್ರೆ ನಾವು ನಾಟಿ ಮಾಡಿ 1 ಎಕರೆಗೆ 2 ಲಕ್ಷದಿಂದ 2,10,000 ಬಂಡವಾಳ ಆಗುತ್ತೆ. ಇವತ್ತು ಮಾವು ಅಷ್ಟೇ. ಇವಾಗ ಬಾಳೆ ಒಳ್ಳೆ ಫಸಲು ಬಂದಿದೆ, ರೇಟ್ ಇಲ್ಲ. ಕೆಜಿ ಬಂದು 5 ರೂಪಾಯಿಗೆ ನಾವು ಕೇಳ್ಕೊಂತಾ ಇದೀವಿ. ವ್ಯಾಪಾರಸ್ಥರು ಬಂದು 5 ರೂಪಾಯಿ ಕೊಡಿ ಅಂದ್ರೆ 5 ರೂಪಾಯಿನೂ ಕೇಳ್ತಾ ಇಲ್ಲ. ಬಾಳೆ ಬೆಳೆದು ನಮ್ಮ ಬದುಕು ಬಂಗಾರವಾಗುತ್ತದೆ ಎಂದುಕೊಂಡಿದ್ದ ರೈತರಿಗೆ ನಿರಾಸೆಯಾಗಿದೆ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ರೈತರು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಒಂದು ಕಡೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇಲ್ಲದೆ ರೈತರು ಪರದಾಡ್ತಾ ಇದ್ರೆ ಮತ್ತೊಂದೆಡೆ ಬಾಳೆಹಣ್ಣು ಬೆಳೆಗಾರರು ಫಸಲಿದೆ ಉತ್ತಮ ಬೆಲೆ ಸಿಗದೆ ಕಂಗಾಲಾಗಿ ಕೂತಿದ್ದಾರೆ. ಕೋಲಾರ ಜಿಲ್ಲೆಯ ರೈತರ ಈ ಸ್ಟೋರಿಯನ್ನ ನೀವು ನೋಡಬೇಕು. ಬಾಳೆಹಣ್ಣಿಗೆ ಬೆಲೆ ಇಲ್ಲದೆ ಕಂಗಾಲಾಗಿ ಕೂತ ರೈತ, ತೋಟದಲ್ಲೇ ಫಸಲನ್ನ ಕೊಳೆಯಲು ಬಿಟ್ಟ ಅನ್ನದಾತ.
ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಕೆಜಿ ಬಾಳೆಹಣ್ಣಿಗೆ 60 ರಿಂದ 70 ರೂಪಾಯಿ ಬೆಲೆ ಇದೆ. ಆದರೆ ಕೋಲಾರದ ರೈತರು ಮಾತ್ರ ಮಾರುಕಟ್ಟೆಗಳಲ್ಲಿ ಬಾಳೆಗೆ ಉತ್ತಮ ದರ ಸಿಗದೆ ಕಂಗಾಲಾಗಿದ್ದಾರೆ. ತೋಟದಲ್ಲೇ ಫಸಲನ್ನ ಕೊಳೆಯಲು ಬಿಟ್ಟಿದ್ದಾರೆ. ತೋಟದಲ್ಲೇ ಬಾಳೆಹಣ್ಣು ಕೊಳಿತಾ ಇರುವುದು ಮತ್ತು ಕೊಳೆತ ಹಣ್ಣನ್ನ ಹಿಡಿದು ರೈತರು ತಮ್ಮ ಅಳಲನ್ನ ತೋಡಿಕೊಳ್ತಿರೋ ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕು ಉರುಟಿ ಅಗ್ರಹಾರ ಗ್ರಾಮದಲ್ಲಿ. ಇಲ್ಲಿನ ರೈತ ನಾರಾಯಣಸ್ವಾಮಿ 1.5 ಎಕರೆಯಲ್ಲಿ G9 ತಳಿಯ ದೊಡ್ಡ ಬಾಳೆ ಬೆಳೆದಿದ್ದು ಇದೀಗ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ. ಚೆನ್ನಾಗಿ ಬಂದಿದೆ ಇಳುವರಿ, ರೇಟ್ ಇಲ್ಲ, ನಾವು ಹಾಕಿರೋ ಬಂಡವಾಳ ಬರ್ತಾ ಇಲ್ಲ, ಜಾಸ್ತಿ ಇಲ್ಲ ಸರ್. 5 ರೂಪಾಯಿ ಕೇಳ್ತಾ ಇಲ್ಲ. ಈಗ ಒಂದು 15 ಟನ್ ಹೊಡ್ಕೊಂಡಾಗಿರೋ ಇದು ದುಡ್ಡು ಕೊಟ್ಟಿಲ್ಲ. ಕೊಡ್ತೀವಿ ಅಂತ ಹೇಳಿದಾರೆ, ಕೊಡ್ತಾರೋ ಮುನಿಸ್ತಾರೋ ಗೊತ್ತಿಲ್ಲ. ಇನ್ನೂ ಒಂದು 15 ರಿಂದ 20 ಟನ್ ಆಗ್ತದೆ. ಭಾರಿ ಇಲ್ಲ ಸರ್, ರೇಟ್ ಇಲ್ಲ ನಮಗೆ. ನಾವೇನ್ ಮಾಡಬೇಕು, ನಮ್ಮ ರೈತರ ಕಷ್ಟ ಯಾರು ಹೇಳ್ಕೊಂತಾರ ಗೊತ್ತಿಲ್ಲ ಸರ್. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 600 ಎಕರೆಯಷ್ಟು ಪ್ರದೇಶದಲ್ಲಿ ದೊಡ್ಡ ಬಾಳೆ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ರಾಜ್ಯ ಸರ್ಕಾರದ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 600 ಎಕರೆ ಏನು ಬಾಳೆ ಬೆಳೀತಾ ಇದ್ದಾರೆ. ಬಾಳೆ ಅಂದ್ರೆ ಇವತ್ತು ಸುಮಾರು 1 ವರ್ಷದ ಬೆಳೆ ಇದು ಕೈ ಬರಬೇಕಾದ್ರೆ ನಾವು ನಾಟಿ ಮಾಡಿ 1 ಎಕರೆಗೆ 2 ಲಕ್ಷದಿಂದ 2,10,000 ಬಂಡವಾಳ ಆಗುತ್ತೆ. ಇವತ್ತು ಮಾವು ಅಷ್ಟೇ. ಇವಾಗ ಬಾಳೆ ಒಳ್ಳೆ ಫಸಲು ಬಂದಿದೆ, ರೇಟ್ ಇಲ್ಲ. ಕೆಜಿ ಬಂದು 5 ರೂಪಾಯಿಗೆ ನಾವು ಕೇಳ್ಕೊಂತಾ ಇದೀವಿ. ವ್ಯಾಪಾರಸ್ಥರು ಬಂದು 5 ರೂಪಾಯಿ ಕೊಡಿ ಅಂದ್ರೆ 5 ರೂಪಾಯಿನೂ ಕೇಳ್ತಾ ಇಲ್ಲ. ಬಾಳೆ ಬೆಳೆದು ನಮ್ಮ ಬದುಕು ಬಂಗಾರವಾಗುತ್ತದೆ ಎಂದುಕೊಂಡಿದ್ದ ರೈತರಿಗೆ ನಿರಾಸೆಯಾಗಿದೆ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ರೈತರು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಒಂದು ಕಡೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇಲ್ಲದೆ ರೈತರು ಪರದಾಡ್ತಾ ಇದ್ರೆ ಮತ್ತೊಂದೆಡೆ ಬಾಳೆಹಣ್ಣು ಬೆಳೆಗಾರರು ಫಸಲಿದೆ ಉತ್ತಮ ಬೆಲೆ ಸಿಗದೆ ಕಂಗಾಲಾಗಿ ಕೂತಿದ್ದಾರೆ. ಕೋಲಾರ ಜಿಲ್ಲೆಯ ರೈತರ ಈ ಸ್ಟೋರಿಯನ್ನ ನೀವು ನೋಡಬೇಕು. ಬಾಳೆಹಣ್ಣಿಗೆ ಬೆಲೆ ಇಲ್ಲದೆ ಕಂಗಾಲಾಗಿ ಕೂತ ರೈತ, ತೋಟದಲ್ಲೇ ಫಸಲನ್ನ ಕೊಳೆಯಲು ಬಿಟ್ಟ ಅನ್ನದಾತ. ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಕೆಜಿ ಬಾಳೆಹಣ್ಣಿಗೆ 60 ರಿಂದ 70 ರೂಪಾಯಿ ಬೆಲೆ ಇದೆ. ಆದರೆ ಕೋಲಾರದ ರೈತರು ಮಾತ್ರ ಮಾರುಕಟ್ಟೆಗಳಲ್ಲಿ ಬಾಳೆಗೆ ಉತ್ತಮ ದರ ಸಿಗದೆ ಕಂಗಾಲಾಗಿದ್ದಾರೆ. ತೋಟದಲ್ಲೇ ಫಸಲನ್ನ ಕೊಳೆಯಲು ಬಿಟ್ಟಿದ್ದಾರೆ. ತೋಟದಲ್ಲೇ ಬಾಳೆಹಣ್ಣು ಕೊಳಿತಾ ಇರುವುದು ಮತ್ತು ಕೊಳೆತ ಹಣ್ಣನ್ನ ಹಿಡಿದು ರೈತರು ತಮ್ಮ ಅಳಲನ್ನ ತೋಡಿಕೊಳ್ತಿರೋ ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕು ಉರುಟಿ ಅಗ್ರಹಾರ ಗ್ರಾಮದಲ್ಲಿ. ಇಲ್ಲಿನ ರೈತ ನಾರಾಯಣಸ್ವಾಮಿ 1.5 ಎಕರೆಯಲ್ಲಿ G9 ತಳಿಯ ದೊಡ್ಡ ಬಾಳೆ ಬೆಳೆದಿದ್ದು ಇದೀಗ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ. ಚೆನ್ನಾಗಿ ಬಂದಿದೆ ಇಳುವರಿ, ರೇಟ್ ಇಲ್ಲ, ನಾವು ಹಾಕಿರೋ ಬಂಡವಾಳ ಬರ್ತಾ ಇಲ್ಲ, ಜಾಸ್ತಿ ಇಲ್ಲ ಸರ್. 5 ರೂಪಾಯಿ ಕೇಳ್ತಾ ಇಲ್ಲ. ಈಗ ಒಂದು 15 ಟನ್ ಹೊಡ್ಕೊಂಡಾಗಿರೋ ಇದು ದುಡ್ಡು ಕೊಟ್ಟಿಲ್ಲ. ಕೊಡ್ತೀವಿ ಅಂತ ಹೇಳಿದಾರೆ, ಕೊಡ್ತಾರೋ ಮುನಿಸ್ತಾರೋ ಗೊತ್ತಿಲ್ಲ. ಇನ್ನೂ ಒಂದು 15 ರಿಂದ 20 ಟನ್ ಆಗ್ತದೆ. ಭಾರಿ ಇಲ್ಲ ಸರ್, ರೇಟ್ ಇಲ್ಲ ನಮಗೆ. ನಾವೇನ್ ಮಾಡಬೇಕು, ನಮ್ಮ ರೈತರ ಕಷ್ಟ ಯಾರು ಹೇಳ್ಕೊಂತಾರ ಗೊತ್ತಿಲ್ಲ ಸರ್. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 600 ಎಕರೆಯಷ್ಟು ಪ್ರದೇಶದಲ್ಲಿ ದೊಡ್ಡ ಬಾಳೆ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ರಾಜ್ಯ ಸರ್ಕಾರದ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 600 ಎಕರೆ ಏನು ಬಾಳೆ ಬೆಳೀತಾ ಇದ್ದಾರೆ. ಬಾಳೆ ಅಂದ್ರೆ ಇವತ್ತು ಸುಮಾರು 1 ವರ್ಷದ ಬೆಳೆ ಇದು ಕೈ ಬರಬೇಕಾದ್ರೆ ನಾವು ನಾಟಿ ಮಾಡಿ 1 ಎಕರೆಗೆ 2 ಲಕ್ಷದಿಂದ 2,10,000 ಬಂಡವಾಳ ಆಗುತ್ತೆ. ಇವತ್ತು ಮಾವು ಅಷ್ಟೇ. ಇವಾಗ ಬಾಳೆ ಒಳ್ಳೆ ಫಸಲು ಬಂದಿದೆ, ರೇಟ್ ಇಲ್ಲ. ಕೆಜಿ ಬಂದು 5 ರೂಪಾಯಿಗೆ ನಾವು ಕೇಳ್ಕೊಂತಾ ಇದೀವಿ. ವ್ಯಾಪಾರಸ್ಥರು ಬಂದು 5 ರೂಪಾಯಿ ಕೊಡಿ ಅಂದ್ರೆ 5 ರೂಪಾಯಿನೂ ಕೇಳ್ತಾ ಇಲ್ಲ. ಬಾಳೆ ಬೆಳೆದು ನಮ್ಮ ಬದುಕು ಬಂಗಾರವಾಗುತ್ತದೆ ಎಂದುಕೊಂಡಿದ್ದ ರೈತರಿಗೆ ನಿರಾಸೆಯಾಗಿದೆ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ರೈತರು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.